ನಿಮ್ಮ ಉದ್ಯೋಗದ ಬಗ್ಗೆ ಚಿಂತಿಸ್ಬೇಡಿ, ಬಿಟ್ಬಿಡಿ ಅದನ್ನ. ಏನ್ ಬೇಕು ನಿಮ್ಗೆ? ತಲೆ ಮೇಲೊಂದು ಸೂರ್ ಬೇಕಾ? ನಾನ್ ಕೊಡ್ತೀನಿ. ದಿನನಿತ್ಯ ಊಟ ಬೇಕಾ? ನಾನ್ ಕೊಡಿಸ್ತೀನಿ. ನೀವು ಮಾಡ್ಬೇಕಾಗಿರೋದಿಷ್ಟೇ, ಒಂದ್ ಕಡೆ ಕೂತು ಆನಂದದಿಂದ ಇರಿ. ನಾನು ನಿಮ್ಮನ್ನ ಜೀವನ ಇಡೀ ನೋಡ್ಕೊಳ್ತೀನಿ. ಆಗತ್ತಾ ನಿಮಗೆ? ಇಲ್ಲ. ನಿಮ್ಗೇನಾದ್ರೂ ಗಬ್ಬೆಬ್ಬಿಸ್ತಾನೇ ಇರಬೇಕು ಪ್ರತಿದಿನ. ಎಲ್ರೂ ಜೀವನ ನಡೆಸಕ್ಕಷ್ಟೇ ಕೆಲಸ ಮಾಡ್ತೀವಿ ಅಂತಾರೆ. ಸರಿ, ಚಿಂತೆ ಮಾಡಬೇಡಿ. ನಿಮಗ್ ವಾಸಕ್ಕೆ ಮನೆ, ತಿನ್ನೋಕೆ ಊಟ ದಿನಾ ನಾನ್ ಕೊಡ್ತೀನಿ. ಏನೂ ಸಮಸ್ಯೆ ಇಲ್ಲ. ನನಗ್ ಬೇಕಾಗಿರೋದಿಷ್ಟೇ, ನಾನು ನಿಮ್ಮ ಕಣ್ಣಲ್ಲಿ ದಿನಾ ಆನಂದ ಭಾಷ್ಪ ನೋಡಬೇಕು. ಅಷ್ಟೇ ಷರತ್ತು ಇದಕ್ಕೆ. ನೀವೇನೂ ಕೆಲಸ ಮಾಡ್ಬೇಕಾಗಿಲ್ಲ. ನೀವು ನನ್ನ ಸೇವೆ ಮಾಡ್ಬೇಕಾಗಿಲ್ಲ. ನೀವೇನನ್ನೂ ಉತ್ಪಾದಿಸ್ಬೇಕಾಗಿಲ್ಲ. ಏನೂ ಇಲ್ಲ. ಸುಮ್ನೆ ಆನಂದದಿಂದ ಕೂತ್ಕೊಳ್ಳಿ. ನಾವು ನಿಮಗೆ ಊಟ ಕೊಡ್ತೀವಿ, ನಿಮ್ ಪೂಜೆ ಕೂಡ ಮಾಡ್ತೀವಿ. ಇಲ್ಲ. ಅಂದಮೇಲೆ ಸಮಸ್ಯೆ ಇರೋದು ನಿಮ್ಮ ಉದ್ಯೋಗದಲ್ಲಲ್ಲ, ನಿಮ್ಮ ಜೀವನದಲ್ಲಲ್ಲ. ಸಮಸ್ಯೆ ಇರೋದು ನೀವು ಬದುಕ್ತಾ ಇರೋ ಜಗತ್ನಲ್ಲಲ್ಲ. ಈಗ ನಿಮ್ಮ ಸಮಸ್ಯೆ ಇಷ್ಟೇ, ನೀವು ಅಗತ್ಯವಾದ ತಯಾರಿಗಳನ್ನ ಮಾಡಿಕೊಂಡಿಲ್ಲ. ಈ ಜೀವ ಸರಾಗವಾಗಿ ಸುಂದರವಾಗಿ ಈ ಬದುಕಲ್ಲಿ ಹರಿಯೋದಕ್ಕೆ ಮಾಡಬೇಕಾಗಿರೋ ಯಾವ ತಯಾರಿಗಳನ್ನು ಮಾಡಿಕೊಂಡಿಲ್ಲ. And we are just hoping it will happen by accident. It doesn't happen by accident. ಹೇಗೋ ಆಕಸ್ಮಿಕವಾಗಿ ಎಲ್ಲ ಚೆನ್ನಾಗಿರುತ್ತವೆ ಅಂತ ಆಶಿಸ್ತೀವಿ. ಆಕಸ್ಮಿಕವಾಗಿ ಏನೂ ನಡೆಯಲ್ಲ. ಜಗತ್ನಲ್ಲಿ ಅದೆಷ್ಟೋ ಜನ ಅಮೆರಿಕಾನ ಸ್ವರ್ಗ ಅಂತ ಅಂದ್ಕೋತಾರೆ. ಆದರೆ ಅದೇ ದೇಶದಲ್ಲಿರೋ ನಿಮಗೆ ಆ ರೀತಿ ಅನ್ನಿಸೇ ಇಲ್ಲ. ಹೌದು ತಾನೆ? ಹೌದಲ್ವಾ? ಜಗತ್ನಲ್ಲಿ ಅದೆಷ್ಟೋ ಜನ ಹೇಗಾದ್ರೂ ಅಮೆರಿಕ ಎಂಟ್ರಿ ಪಡೆಯೋದಕ್ಕೆ ಕಾಯ್ತಾ ಇದ್ದಾರೆ. ನೀವು ನಿಮ್ಮ ದಕ್ಷಿಣದ ಗಡಿಯನ್ನ ತೆರೆದಿಟ್ರೆ ಮರುದಿನಾನೇ 1 ಕೋಟಿ ಜನ ಒಳಗ್ ನುಗ್ಬಿಡ್ತಾರೆ. ಯಾಕೆ ಅಂದ್ರೆ ಅವ್ರ ಪ್ರಕಾರ ಇದು ಸ್ವರ್ಗ. ಆದ್ರೆ ನಿಮಗೆ ಯಾವತ್ತೂ ಆ ರೀತಿ ಅನ್ಸಿಲ್ಲ. ಹೌದು ತಾನೆ? ನಿಮಗೆ ಈ ದೇಶ ಯಾವತ್ತೂ ಸ್ವರ್ಗ ಅಂತ ಅನ್ಸಿಲ್ಲ. ಯಾಕೆ ಅಂದ್ರೆ ಸ್ವರ್ಗ ಮತ್ತು ನರಕ ಇವೆರಡೂ ಭೂಭಾಗಗಳಲ್ಲ. ಸ್ವರ್ಗ ಮತ್ತು ನರಕ ನಿಮ್ಮನ್ನ ನೀವು ಹೇಗೆ ಮಾಡ್ಕೋತಿರೋ ಅದರಲ್ಲಿದೆ. ಹೌದಲ್ವಾ? ಸ್ವರ್ಗದ ಬಗ್ಗೆ ತುಂಬಾನೇ ಮಾತು ಚರ್ಚೆಗಳು ನಡೀತಾ ಇದೆ. ಯಾಕೆ ಅಂದ್ರೆ ತಮ್ಮ ಬದುಕನ್ನ ನರಕ ಮಾಡ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಅದಕ್ಕೆ ನಿಮ್ಮ ಬದುಕನ್ನ ಸ್ವರ್ಗ ಮಾಡ್ಕೊಂಡಿದ್ದಿದ್ರೆ ನೀವು ಮೇಲ್ಗಡೆ ಇರೋ ಸ್ವರ್ಗದ ಬಗ್ಗೆ ಮಾತಾಡ್ತಾ ಇದ್ರಾ? ನೀವು ಇಲ್ಲಿ ಕೂತಲ್ಲೇ ಮಹದಾನಂದ ಅನುಭವಿಸ್ತಾ ಇದ್ರೆ ನೀವು ಸ್ವರ್ಗಕ್ಕೆ ಹೋಗೋ ಆಸೆ ಇಟ್ಕೊಳ್ತೀರಾ? ಒಂದ್ಸತಿ ಏನಾಯ್ತು ಅಂದ್ರೆ 20ನೇ ಶತಮಾನದ ಪ್ರಾರಂಭದಲ್ಲಿ ಒಂದು ಸಂಪ್ರದಾಯಸ್ಥ ಗ್ರೀಕ್ ಚರ್ಚ್, ಆ ಚರ್ಚ್ನ ಬಿಷಪ್, ನಿಮಗ್ ಗೊತ್ತಾ, ಸಂಪ್ರದಾಯಸ್ಥ ಗ್ರೀಕರಿಗೆ ಅವರದ್ದೇ ಪ್ರತ್ಯೇಕ ಚರ್ಚ್ ಇದೆ, ಅವರದ್ದೇ ಧರ್ಮಗುರುಗಳಿದ್ದಾರೆ, ಅವರು ಟರ್ಕಿ ದೇಶದಲ್ಲಿದ್ದಾರೆ. ಇದು ನಿಮಗೆ ಗೊತ್ತಾ? ಈ ಸಂಪ್ರದಾಯದ ಒಬ್ಬ ಬಿಷಪ್ಗೆ ಭಾರತದ ಆಧ್ಯಾತ್ಮದ ಬಗ್ಗೆ ತುಂಬಾನೇ ಕೇಳಿ ಭಾರತಕ್ಕೆ ಒಮ್ಮೆ ಭೇಟಿ ನೀಡಬೇಕು ಅಂತ ಅನ್ಸಿತ್ತು. ಆದರೆ ಅವನಿಗೆ ಬರಕ್ಕಾಗ್ಲಿಲ್ಲ. ಯಾಕೆಂದ್ರೆ ತನ್ನ ಬಿಷಪ್ ಕೆಲಸದಿಂದ ಅವನಿಗೆ ಬಿಡುವು ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಆಮೇಲೆ ಅವನಿಗೆ 60 ವರ್ಷ ಆಗಿ ಅರ್ಧ ನಿವೃತ್ತಿ ಪಡ್ಕೊಂಡ ಮೇಲೆ ಅವನಿಗೆ ಅವಕಾಶ ಸಿಕ್ತು ಮತ್ತು ಅವನು ಭಾರತಕ್ಕೆ ಹೊರಟ. ಆತ ದಕ್ಷಿಣ ಭಾರತಕ್ಕೆ ಬಂದ, ನಮ್ಮ ಕೇಂದ್ರ ಇರೋ ಸ್ಥಳದ ಹತ್ರಾನೆ. ಮತ್ತೆ ಒಬ್ಬ ಜ್ಞಾನಿಯನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡ, ಒಬ್ಬ ಯೋಗಿಯನ್ನ. ಯಾರೋ ಒಬ್ರು ಹೇಳಿದ್ರು, ಈ ಬೆಟ್ಟ ಹತ್ತಿ ಹೋಗಿ ಅಲ್ಲೊಂದು ಗುಹೆ ಇದೆ, ಅಲ್ಲೊಬ್ಬ ಯೋಗಿ ಸಿಗ್ತಾನೆ ನಿಮಗೆ, ಅಲ್ಲಿಗೆ ಹೋಗಿ. ನಮ್ಮ ಬಿಷಪ್ ಹೊರಟ್ರು. ಕಷ್ಟಪಟ್ಟು ಬೆಟ್ಟ ಹತ್ತಿದ್ರು, ಅವರಿಗೆ ಗುಹೆ ಸಿಕ್ತು. ಆ ಗುಹೆ ಹೊರಗೆ ಒಬ್ಬ ವಯಸ್ಸಾದ ವ್ಯಕ್ತಿ ಮುಖದಲ್ಲಿ ಒಂದು ಮಂದಹಾಸ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದ. ಬಿಷಪ್ ಹೋಗಿ ಅವರಿಗೆ ಅಡ್ಡ ಬಿದ್ರು. ಅವರಿಗೆ ಅದು ಕಷ್ಟ, ಅಭ್ಯಾಸ ಇರಲಿಲ್ಲ. ಆದರೆ ಭಾರತಕ್ಕೆ ಹೋದರೆ ಹಿರಿಯರಿಗೆ ಅಡ್ಡ ಬೀಳ್ಬೇಕು ಅಂತ ಯಾರೋ ಹೇಳಿದ್ರು. ಅಡ್ಡ ಬಿದ್ದಾದ್ಮೇಲೆ ಕಷ್ಟಪಟ್ಟು ಕೈ ಕಾಲು ಉರಿ ಮೇಲೆದ್ರು. ಆ ಯೋಗಿ ಅವನನ್ನ ವಿನೋದದ ದೃಷ್ಟಿಯಿಂದ ನೋಡಿದ್ರು. ನಿಸ್ಸಂಶಯವಾಗಿ ಆತ ಇಲ್ಲಿವರೆಗೂ ಯಾರಿಗೂ ಅಡ್ಡ ಬಿದ್ದಿರಲಿಲ್ಲ. ಮತ್ತು ಆತ ಮುಗುಳ್ನಕ್ಕ. ಆಮೇಲೆ ಆ ಬಿಷಪ್ ತನ್ನ ಪರಿಚಯ ಮಾಡಿಕೊಂಡ. ನಾನು ಬಿಷಪ್, ನಾನು ಜೀವನ ಇಡೀ ಚರ್ಚ್ನ ಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನನ್ನಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಕೊಡ್ತೀರಾ? ಯೋಗಿ ಮುಗುಳ್ನಕ್ಕು, ಆಗ್ಲಿ, ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆ ಅಂತ ಅಂದ್ರು. ಆಗ ಬಿಷಪ್ ಕೇಳಿದ್ರು, ಜೀವನ ಅಂದ್ರೆ ಏನು? ತನ್ನ 60ನೇ ವಯಸ್ಸಿನಲ್ಲಿ ಜೀವನ ಅಂದ್ರೇನು?
ಆಗ ಯೋಗಿ ಕಣ್ಣು ಮುಚ್ಚಿ ಆನಂದದಿಂದ ತುಂಬು ಹೋಗಿ ಹೇಳ್ದ, ಜೀವನ ಅಂದರೆ ವಸಂತ ಋತುವಿನ ತಂಗಾಳಿಯಲ್ಲಿರೋ ಮಲ್ಲಿಗೆಯ ಪರಿಮಳ ಇದ್ದ ಹಾಗೆ. ಹೀಗೆ ಹೇಳುವಾಗಲೇ ಅವನ ಕಣ್ಣಿಂದ ಆನಂದ ಭಾಷ್ಪ ಹರಿಯೋದಕ್ಕೆ ಶುರುವಾಯಿತು. ಆಗ ಬಿಷಪ್ ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ, ಜೀವನ ಒಂದು ಮುಳ್ಳಿದ್ದ ಹಾಗೆ, ನಾವದನ್ನ ತ್ಯಜಿಸ್ಬಿಡ್ಬೇಕು ಅಂತ. ಅದೂ ಅಲ್ಲದೆ ಸಾಂಕೇತಿಕವಾಗಿ ಯೇಸುಕ್ರಿಸ್ತರು ಒಂದು ಮುಳ್ಳಿನ ಕಿರೀಟವನ್ನು ಧರಿಸಿದ್ರು. ಹೀಗಿರುವಾಗ ನೀವು ಹೇಗೆ ಹೇಳ್ತೀರಾ? ನಮ್ಮ ಧರ್ಮಗುರುಗಳು ಬದುಕಿನ ಮುಳ್ಳು ಅಂತ ಹೇಳಿದ್ದಾರೆ. ಯೋಗಿ ಆತನನ್ನ ನೋಡಿ ಮಂದಹಾಸ ಬೀರಿ ಹೇಳ್ದ, ಅದು ಆತನ ಬದುಕು. ಅದರಿಂದ ಜೀವನವನ್ನ ಹೇಗೆ ಅನುಭವಿಸ್ತೀರಾ ಅನ್ನೋದು ನೀವು ಎಲ್ಲಿದ್ದೀರಾ, ಏನಾಗಿದ್ದೀರಾ ಅನ್ನೋದರ ಮೇಲಿಲ್ಲ. ಅದು ನೀವು ನಿಮ್ಮೊಳಗೆ ಏನ್ ಮಾಡ್ಕೋತೀರಾ ಅನ್ನೋದರ ಮೇಲಿದೆ ಅಲ್ವಾ? ನೀವಿಲ್ಲಿ ಅಗತ್ಯವಾದ ತಯಾರಿಯನ್ನ ಮಾಡಿದ್ದೀರಾ, ಸರಿಯಾದ ವ್ಯವಸ್ಥೆಯನ್ನ ರಚಿಸಿದ್ದೀರಾ, ಸರಿಯಾದ ಪದಾರ್ಥಗಳನ್ನ ಹುಟ್ಟಾಕಿದ್ದೀರಾ, ಆಗ ನಿಮ್ಮ ಜೀವನವನ್ನ ವಸಂತ ಋತುವಿನ ತಂಗಾಳಿಯಲ್ಲಿರೋ ಮಲ್ಲಿಗೆಯ ಪರಿಮಳವಾಗಿಸಬಹುದು, ಮುಳ್ಳಾಗೆ ಅಲ್ಲ. ಅದು ಮುಳ್ಳಾಗಿದ್ರೆ ಅದನ್ನ ಮೊದಲು ಕಿತ್ತು ಬಿಸಾಕ್ಬೇಕು ತಾನೆ? ಹೌದು ತಾನೆ?